ಇನ್ನು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಯಾರು ಹೆಚ್ಚಿಸೋದಕ್ಕೆ ಹೇಳಿದ್ದು ಅನ್ನೋ ಹೊಣೆಗಾರಿಕೆಯಿಂದ ಕಾಂಗ್ರೆಸ್ ಹಾಗೆ ಬಿಜೆಪಿ ತಪ್ಪಿಸ್ಕೊಳ್ತಾ ಇದೆ. ಈ ನಡುವೆ ರಾಜ್ಯ ಸರ್ಕಾರ ದರ ಹೆಚ್ಚಿಸಿ ಅಂತ ಹೇಳಿದ್ಯಾ ಅಂತ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ದಿನೇಶ್ ಗುಂಡೂರಾವ್ ಸರ್ಕಾರ ಹೇಳಿ ದರ ಹೆಚ್ಚಿಸಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈಗ ಮೆಟ್ರೋ ಲಾಸಲ್ಲಿ ನಡೀತಾ ಇದ್ರೆ ಸಹಜವಾಗಿ ಬೆಲೆ ಏರಿಕೆ ಆಗಬೇಕು, ಆಗಿರುತ್ತೆ ಟು ಮೇಂಟೈನ್ ದಿ ಥಿಂಗ್ಸ್. ಅದಾಗಿದೆಯಾ? ಅಥವಾ ನೀವು ವರ್ಷ ಇಷ್ಟು ಹೆಚ್ಚಿಗೆ ಮಾಡಲೇಬೇಕು ಅನ್ನೋದು ನಮ್ಮಲ್ಲಿ ರೂಲ್ ಇದೆ, ಅದರಿಂದ ನಾವು ಮಾಡಿದ್ದೀವಿ ಅಂತ ಹೇಳ್ತಾರ? ಅಥವಾ ರಾಜ್ಯ ಸರ್ಕಾರ ಇಲ್ಲ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ರು ಅದಕ್ಕಾಗಿ ನಾವು ಮಾಡಿದ್ದೇನೆ ಅಂತಾರ? ಅಥವಾ ಕೇಂದ್ರನೇ ಹೇಳಿತು ಅಂತ ಏನಾದರೂ ಹೇಳ್ತಾರ? ಸೊ ದಟ್ ಈಸ್ ದಿ ಕಮಿಟೀಸ್ ಡಿಸಿಷನ್. ಕಮಿಟಿ ಹ್ಯಾಸ್ ಟು ಆನ್ಸರ್ ದೀಸ್ ಕ್ವಶನ್ಸ್, ಬಟ್ ಐ ವಿಲ್ ಚೆಕ್ ಅಪ್ ವಿತ್ ದೆಮ್, ದೆನ್ ಐ ಕಮ್ ಬ್ಯಾಕ್ ಟು ಯು. ನೋಡಿ, ಮೆಟ್ರೋ ಅದು BMRCL ಅದು ಒಂದು ಕಂಪನಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಸೇರಿ ಇರುವಂಥ ಒಂದು ಕಂಪನಿ. ಮೆಟ್ರೋ ಅದು ಚೆನ್ನಾಗಿ ನಡೆಸಬೇಕು, ಇನ್ನೂ ವಿಸ್ತೀರ್ಣ ಆಗಬೇಕು, ಬೆಂಗಳೂರಿಗೆ ಇನ್ನೂ ಹೆಚ್ಚಿನ ಮೆಟ್ರೋ ಇಂದ ನಮ್ಗೆ ಅನುಕೂಲ ಆಗಬೇಕು. ಸೊ ಅದು ಒಂದು ಒಳ್ಳೆಯ ರೀತಿಯಾಗಿ ನಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಇದರಲ್ಲಿ ಯಾರು ಲಾಭ ಮಾಡಬೇಕು ಅಂತ ಅಲ್ಲ, ಆದರೆ ಆ ವ್ಯವಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದಕ್ಕೋಸ್ಕರ ಅವ್ರ ಕಂಪನಿಯವ್ರು ತೀರ್ಮಾನ ಮಾಡ್ತಾರೆ. ಇದೇನು ಗೌರ್ಮೆಂಟ್ ಹೇಳ್ಬಿಟ್ಟು ಹೆಚ್ಚು ಮಾಡಿಸುವಂಥದ್ದೇನಲ್ಲ. ಮೆಟ್ರೋ ಕಾರ್ಪೊರೇಷನ್ ಏನಿದೆ ಅವರು ಅದರಲ್ಲಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಬೋರ್ಡ್ ಇದೆ, ಅವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನೋಡಿ, ಮೆಟ್ರೋ ಯೋಜನೆ, ಮೆಟ್ರೋ ಬೋರ್ಡು ಅದು ಕೇಂದ್ರ ರಾಜ್ಯ ಸಂಯೋಜನೆಯೊಂದಿಗೆ ಇರುವಂಥದ್ದು, ಆಯಿತಾ? ಸೊ PC ಮೋಹನ್ ಅವರು ಸ್ವಲ್ಪ ಕೇಂದ್ರಕ್ಕೆ ಮಾತಾಡಲಿ, ಕೇಂದ್ರ ಸಚಿವರ ಹತ್ರ ಈ ಥರ ಎಲ್ಲ ನೀವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರೇ ಒಂದು ಬೇಕಾದರೆ ಒಂದು ತೀರ್ಮಾನ ಮಾಡಲಿ ಅಂತ ಹೇಳಿದ್ರೆ ಸುಮ್ಮನೆ ಅದು ಪೊಲಿಟಿಕಲ್ ಇದಕ್ಕೋಸ್ಕರ ಮಾಡ್ತಾರೆ. ನಾನು ಒಪ್ಕೊಳ್ತೀನಿ, BJP ಅವ್ರು ಮಾಡ್ತಾರೆ. ಆದರೆ ಅಲ್ಟಿಮೇಟ್ಲಿ ಮೆಟ್ರೋ ಬೆಳವಣಿಗೆ ಆಗಬೇಕು ರಾಜ್ಯ ಬೆಂಗಳೂರಿಗೆ. ಸ್ವಲ್ಪ ದರ ಖಂಡಿತವಾಗಿ ಆದಷ್ಟು ಮಿನಿಮಮಲ್ಲಿ ಚಾರ್ಜ್ ಮಾಡಬೇಕು. ಆಯ್ತು, ಅದಕ್ಕೋಸ್ಕರ ಅದು ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಈಗ ಅದ್ರ ಬಗ್ಗೆ ಹೇಳಕ್ಕೆ, ಆದರೆ ಮೆಟ್ರೋ ಸೇವೆಗಳು ಇನ್ನೂ ಹೆಚ್ಚಾಗಬೇಕು, ಇನ್ನೂ ಹೆಚ್ಚು ಬೆಳಿಬೇಕು, ಇನ್ನೂ ಹೆಚ್ಚು ಸಂಪರ್ಕ ಕೊಡುವಂಥದ್ದು ಆಗಬೇಕು. ಓಕೆ.